ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಪಡ್ಕೊಳ್ತಿದ್ದೀರ. ಏನು ಗೃಹಲಕ್ಷ್ಮಿ ಯೋಜನೆ 2000 ಅಮೌಂಟು ಕಾಂಗ್ರೆಸ್ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ 10ನೇ ಕಂತಿನವರೆಗೂ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಇವಾಗ ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣ ಸ್ಯಾಂಕ್ಷನ್ ಮಾಡಿ ಇವಾಗ 11ನೇ ಕಂತಿನ ಹಣ ಸ್ಯಾಂಕ್ಷನ್ ಮಾಡಬೇಕಾಗಿದೆ. ಸರ್ಕಾರದವರು 10ನೇ ಕಂತಿನ ಹಣ ತನಕ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೂ ಜಮಾ ಆಗಿದೆ. ಆದರೆ ನೆಕ್ಸ್ಟ್ 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಿದ್ದೀರಾ. ಅದ್ರ ಜೊತೆ ಇವಾಗ ನೆಕ್ಸ್ಟ್ ಮಂತು ಜೂನ್ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ ಫ್ರೆಂಡ್ಸ್. ಆ ರಿಸಲ್ಟ್ ಆದಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು 2000 ಬರ್ತಿತ್ತು, ಅದ್ರ ಜೊತೆಗೆ ಎಕ್ಸ್ಟ್ರಾ 8000 ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ. ಯಾವುದಾದ್ರು 8000 ಮತ್ತು ಆ 8000ನ ಪಡ್ಕೊಳ್ಳೋಕ್ಕೆ ಅಪ್ಲಿಕೇಶನ್ ಹಾಕಬೇಕಾ, ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾರ್ಯಾರಿಗೆ ಬರುತ್ತೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮಾಡಬೇಕಾಗಿರೋದು ನೀವು ಇಷ್ಟೇ ಫ್ರೆಂಡ್ಸ್. ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ದಯವಿಟ್ಟು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿನ ತನಕ ಮಧ್ಯ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಧ್ಯ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ ಸರಿಯಾಗಿ ನಿಮಗೆ ಸಿಗೋಲ್ಲ. ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಪಡ್ಕೊಂಡಿದ್ದೀರ ಎಲ್ಲ ಮಹಿಳೆಯರು. ಇವಾಗ 8000 ಎಕ್ಸ್ಟ್ರಾ ಅಮೌಂಟ್ ಯಾರ್ಯಾರಿಗೆ ಬರುತ್ತೆ, ಏನಕ್ಕೆ ಬರುತ್ತೆ, ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾ, ಆಗ್ತಾಯಿದ್ರು ಬರುತ್ತಾ ಅಂತ ತಿಳ್ಕೊಳ್ಳೋಣ. ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋಕ್ಕೆ ಕರ್ನಾಟಕ ಗ್ರಾಮ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ಅವರು ಇವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ 2000 ರೂಪಾಯಿ ತಿಂಗಳ ಅಮೌಂಟನ್ನ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಇವಾಗ ಎಲೆಕ್ಷನ್ ಮುಗಿದು 2ನೇ ಹಂತದಲ್ಲಿ ಜೂನ್ 4ಕ್ಕೆ ರಿಸಲ್ಟ್ ಇದೆ. ಜೂನ್ 4ಕ್ಕೆ ಇನ್ ಕೇಸ್ ಏನಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ, ಇವಾಗ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದ್ದರಿಂದ ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ 2000 ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ. ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಅವರು ಎಕ್ಸ್ಟ್ರಾ 8000ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ನಾವು ಕೊಟ್ಟಿದ್ದಾರೆ. ಇದು 8000 ಯಾವುದು ಅಂದರೆ ನಿಮಗೆ ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ 24000 ಬರುತ್ತೆ. ಮತ್ತು ಮಹಿಳೆಯರಿಗೆ ಇನ್ನೂ 1 ಲಕ್ಷ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮಹಿಳೆಯರು ಎಲ್ರಿಗೂ. ಈ 1 ಲಕ್ಷನ ಡಿವೈಡ್ ಮಾಡಿ 8000 8,500 ಬರುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ತಿಂಗಳು. ಏನಿದೆ ಗೃಹಲಕ್ಷ್ಮಿ ಯೋಜನೆಯ 2000 ಅದ್ರ ಜೊತೆಗೆ ಎಕ್ಸ್ಟ್ರಾ 8000 ಟೋಟಲ್ ನಿಮಗೆ 10,000 ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆಗಳು ಜೂನ್ 5ರಿಂದ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇವಾಗ ಸ್ಯಾಂಕ್ಷನ್ ಆಗಲ್ಲ. ಮತ್ತು ಇದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಮಾತ್ರ 2000 ಪ್ಲಸ್ 8000 ಟೋಟಲ್ 10,000 ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಇದು ಕಾಂಗ್ರೆಸ್ ಸರ್ಕಾರ ಗೆದ್ದರೆ ಮಾತ್ರ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.